ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಾಬಾ ಸ್ವಪ್ನ ದರ್ಶನಕ್ಕೆ ಮಲಗುವ ಮುನ್ನ ಈ ಒಂದು ಕೆಲಸವನ್ನು ಮಾಡಿ ನೋಡಿ, ತಪ್ಪದೆ ಸಾಯಿಯಪ್ಪ ಆಶೀರ್ವಾದ. ಆಮೇಲೆ ಸಾಯಿಯಪ್ಪ ಖಂಡಿತ ಕನಸಿನಲ್ಲಿ ಬರ್ತಾರೆ. ನಮ್ಮ ಜೀವನದಲ್ಲಿ ಏನು ಕಷ್ಟ ನಡೀತಾ ಇದೆಯೋ ಅದು ಯಾವ ಥರ ದೂರ ಮಾಡ್ಕೋಬೇಕು ಅಂತ ನಾವು ಚಿಂತೆ ಮಾಡ್ತಾ ಇರ್ತೀವಿ. ಅದನ್ನು ಶಾಶ್ವತವಾಗಿ ದೂರ ಮಾಡಬೇಕು ಅಂದರೆ ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು. ಅದು ಯಾವ ಥರ ಸಿಗಬೇಕು, ಸಾಯಿಯಪ್ಪ ನಮ್ಮ ಕನಸಿನಲ್ಲಿ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಯಾಕಂದರೆ ಇದು ನನ್ನ ಅನುಭವ, ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಪ್ರಯತ್ನ ಮಾಡ್ಬೋದು. ಇದು ಖಂಡಿತ ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಸಬೂರಿಯಿಂದ ಮಾಡಿದ್ರೆ ಸಾಯಿಯಪ್ಪ ಒಂದು ದಾರಿ ತೋರಿಸ್ತಾರೆ. ಅದು ಎಲ್ಲರೂ ಪ್ರಯತ್ನ ಮಾಡೋ ಅಂಥದ್ದು, ತುಂಬ ಈಸಿಯಾಗಿ ಮಾಡೋ ಅಂಥದ್ದು. ಅದು ಯಾವ ಥರ ಅಂದರೆ, ಪ್ರತಿದಿನ ಬೆಳಿಗ್ಗಿನ ಜಾವ 4 ರಿಂದ 6 ಗಂಟೆ ಒಳಗೆ ಎದ್ದೇಳಬೇಕು. ಬೆಳಗ್ಗಿನ ಜಾವ ಎದ್ದೇಳಿದ್ರೆ ಮೈಂಡ್ ತುಂಬ ಫ್ರೆಶ್ ಆಗಿ ಇರುತ್ತೆ. ಆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಎಲ್ಲರೂ ಕರಿತಾ ಇರ್ತಾರೆ. ಆ ಸಮಯದಲ್ಲಿ ನೀವೇನೇ ಕೇಳಿದ್ರೂ ಕೂಡ ಖಂಡಿತ ನೀವು ಕೇಳಿದ್ದು ವಾಪಸ್ ಕೊಡ್ತಾರೆ ದೇವರು. ಅಂದರೆ ನೀವು ಯಾವ ಥರ ನಿಮ್ಮ ಇಷ್ಟ ದೇವ್ರನ್ನ ನಂಬ್ಕೊಂಡು ಆ ದೇವ್ರಿಗೆ ಪ್ರತಿದಿನ ನಮ್ಮ ಕಷ್ಟಗಳು ಹೇಳ್ಕೊತಾ ಇರ್ತೀವಲ್ವಾ, ಅದು ಯಾವ ಥರ ನಮಗೆ ಶಾಶ್ವತವಾಗಿ ಆ ದೇವರು ದೂರ ಮಾಡ್ತಾರೆ. ಇದು ಇವತ್ತು ನಾನು ಅನುಭವಿಸ್ತಾ ಇರೋವಂಥ ಕಷ್ಟ ಯಾವಾಗ ದೇವರು ದೂರ ಮಾಡ್ತಾರೋ, ನಾನು ಏನು ಕರ್ಮೆ ಮಾಡಿದ್ದೀನೋ ಅಂತ ತುಂಬ ಜನ ಅನ್ಕೊತಾ ಇರ್ತಾರೆ. ಆದರೂ ಕೂಡ ನಾವು ಮಾಡ್ಕೊಂಡಿರೋ ಅಂಥ ಕರ್ಮಗಳು ಅಂದರೆ ನಮ್ಮ ಕೈಯಿಂದ ನಾವು ಮಾಡಿರೋ ಅಂಥ ಕೆಟ್ಟು ಅನ್ನೋದು ಯಾವತ್ತೂ ನಾವು ಅದನ್ನು ಅನುಭವಿಸ್ಲೇಬೇಕು. ಯಾಕಂದರೆ ನಾವು ಮಾಡಿರೋ ತಪ್ಪು ನಾವೇ ಅನುಭವಿಸ್ಲೇಬೇಕಲ್ವಾ. ಬೇರೆಯವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದು ಅಥವಾ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡೋದು, ಇದೆಲ್ಲ ಕೂಡ ನಮ್ಮ ಜೀವನದಲ್ಲಿ ಎಫೆಕ್ಟ್ ಆಗುತ್ತೆ. ಅಂದರೆ ಕೆಟ್ಟ ಶಕ್ತಿಗಳು ನಮ್ಮ ಸುತ್ತೂ ನಡೆಯುವಾಗ ಈ ಥರ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು. ಅದರಿಂದ ನಾವು ದೂರ ಆಗಬೇಕು ಅಂದರೆ ಸಾಯಿಯಪ್ಪ ನಮ್ಮ ಜೀವನದಲ್ಲಿ, ಸಾಯಿಯಪ್ಪ ಪ್ರತಿ ಹೆಜ್ಜೆ ಹೆಜ್ಜೆಗೂ ಇರಬೇಕು ನಮ್ಮ ಜೀವನದಲ್ಲಿ. ಆವಾಗ ಸಂತೋಷ ಕಾಲ ಅನ್ನೋದು ಕಾಣಿಸುತ್ತೆ. ಇವತ್ತು ಸಾಯಿಯಪ್ಪ ಸ್ವಪ್ನ ದರ್ಶನಕ್ಕೆ ನಾವೇನು ಮಾಡಬೇಕು? ತುಂಬ ಜನ ಸಾಯಿ ಭಕ್ತರು ಕೇಳ್ತಾ ಇರ್ತಾರೆ, ನನ್ನ ಜೀವನದಲ್ಲಿ ಈ ಥರ ಪವಾಡ ನಡೆದಿದೆ, ಇದು ತುಂಬ ಅದ್ಭುತವಾದಂಥದ್ದು, ನನ್ನ ಜೀವನದಲ್ಲಿ ಈ ಥರ ನಡೆದಿದೆ ಅಂತ ಕೆಲವೊಬ್ಬರ ಜೊತೆಯಲ್ಲಿ ಶೇರ್ ಮಾಡ್ಕೊತಾ ಇರ್ತಾರೆ. ಖಂಡಿತ ಅದು ಸುಳ್ಳಲ್ಲ. ಯಾಕಂದರೆ ಸಾಯಿಯಪ್ಪ ಯಾರು ಪೂರ್ತಿ ವಿಶ್ವಾಸದಿಂದ ಭಕ್ತಿಯಿಂದ ಅವ್ರನ್ನ ನಂಬಿಕೊಂಡು ಸಾಯಿಯಪ್ಪ ಹೇಳಿದ್ದೆಲ್ಲ ಕೇಳಿ ಅವರು ಯಾವ ಥರ ನಡಿಬೇಕು ಅಂತ ನಡೆಸ್ಕೊತಾ ಇರ್ತಾರೋ ಅಂಥವ್ರ ಜೀವನದಲ್ಲಿ ಈ ಥರ ಮಿರಾಕಿಲ್ಸ್ ಅನ್ನೋದು ನಡೀತಾ ಇರ್ತದೆ. ಕೆಲವೊಬ್ರು ನಂಬಲ್ಲ. ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂಥ ಪವಾಡಗಳು ನಡಿಬೇಕು ಅಂದರೆ, ಸ್ವಪ್ನ ದರ್ಶನ, ಸಾಯಿಯಪ್ಪ ಸ್ವಪ್ನ ದರ್ಶನ ಸಿಗಬೇಕು ಅಂದರೆ ಒಮ್ಮೆ ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ. ಪ್ರತಿದಿನ ರಾತ್ರಿ ಮಲಗುವಾಗ ಈ ಕೆಲಸವನ್ನು ಮಾಡ್ಬೋದು, ಅಥವಾ ಬೆಳಿಗ್ಗೆ ಎದ್ದಿದ ತಕ್ಷಣ 4 ಗಂಟೆಯಿಂದ 6 ಗಂಟೆ ಒಳಗೆ ಈ ಕೆಲಸವನ್ನು ಮಾಡ್ಬೋದು. ಸಾಯಿಯಪ್ಪ ಸ್ವಪ್ನ ದರ್ಶನ ಖಂಡಿತ ಸಿಗುತ್ತೆ. ಮೊದಲು ನೀವೇನು ಮಾಡಬೇಕು ಅಂದರೆ, ರಾತ್ರಿ ಮಲಗುವ ಮುನ್ನ ಒಂದು ನೋಟ್ಬುಕ್ ತಗೊಳ್ಳಿ. ಆ ನೋಟ್ಬುಕ್ಕು ಲೈನ್ಸ್ ಆದರೂ ಇರ್ಬೋದು ಅಥವಾ ಪ್ಲೇನ್ ಆದರೂ ಇರ್ಬೋದು. ಆ ಬುಕ್ಕಲ್ಲಿ ಒಂದು ಪೇಜಲ್ಲಿ, ಮೊದಲನೆಯ ಪೇಜಲ್ಲಿ ಒಂದು ಸಾಯಿಯಪ್ಪ ಮಂತ್ರವನ್ನು ಬರಿಬೇಕು. ಅದು ಎಷ್ಟು ಬಾರಿ ಬರಿತೀರಾ ಅನ್ನೋದು ನಿಮ್ಮಿಷ್ಟ. ಕುತ್ಕೊಂಡು 4 ಗಂಟೆಯಲ್ಲಿ ಬರಿತೀರಾ ಬೆಳಗ್ಗೆ, ತಪ್ಪದೆ ನೀವು ಅದೇ ಥರ ಪ್ರತಿದಿನ ಮಾಡಬೇಕು. ಅಂದರೆ ಇವಾಗ 4:15 ನೀವು ಎದ್ದೇಳಿ ಸಾಯಿಯಪ್ಪನ ನಾಮಸ್ಮರಣೆ ಮಾಡ್ಕೊತ ಆ ಬುಕ್ಕಲ್ಲಿ ನಿಮ್ಮ ಹೆಸರು, ಅಂದರೆ ನಿಮ್ಮ ಗೋತ್ರ, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಏನೇನು ಆಗಬೇಕು ಅನ್ನೋದು ಇಚ್ಛೆಗಳಿರುತ್ತಲ್ವ, ಅದನ್ನೆಲ್ಲ ಅದರಲ್ಲಿ ಬರೆದು ಬಿಟ್ಟು ಆಮೇಲೆ ಶುರು ಮಾಡಿ. ಪ್ರತಿದಿನ 1 ಪೇಜು ಬರೆಯೋಕ್ಕೆ ಪ್ರಯತ್ನ ಮಾಡಿ, ರಾತ್ರಿ ಮಲಗುವ ಮುನ್ನ ಅಥವಾ ಬೆಳಿಗ್ಗೆ ಎದ್ದಿದ ತಕ್ಷಣ. ಈ ಥರ ಬರಿತಾ ಹೋದರೆ ಮಲಗುವ ಮುನ್ನ ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೊತ, ಅಂದರೆ ನೀವು ಮಲಗೋ ಜಾಗದಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ಧ್ಯಾನ ಮಾಡ್ಕೋಬೇಕು. ನಂತರ ಮಲ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಮಲಗುವ ಮುನ್ನ ಕೇವಲ
ಸಾಯಿಯಪ್ಪ ಹೆಸರನ್ನು ಜಪಿಸುತ್ತಾ ಇರಬೇಕು. ಸಾಯಿಯಪ್ಪ ಧ್ಯಾನದಲ್ಲಿ ಇರಬೇಕು. ನಿಮ್ಮ ಕಷ್ಟಗಳನ್ನು ಅಥವಾ ನಿಮ್ಮ ಸುತ್ತು ಏನು ನಡೀತಾ ಇದೆಯೋ ಅದನ್ನು ನೀವು ಯೋಚನೆ ಮಾಡಬಾರ್ದು. ಕೇವಲ ಸಾಯಿಯಪ್ಪನ ಮಾತ್ರ ಧ್ಯಾನ ಮಾಡ್ಕೊತ ಮಲ್ಕೋಬೇಕು. ಆ ಥರ ಪ್ರಯತ್ನ ಮಾಡಿ ನೋಡಿ. ಖಂಡಿತ ನೀವು ಅನ್ಕೊಂಡಿರೋದಕ್ಕೆ ಅಂದರೆ ನಿಮ್ಮ ಸಂಕಲ್ಪನೆ ಏನಿರುತ್ತೋ ಅದ್ರ ಬಗ್ಗೆ ಒಂದು ಸಾಯಿಯಪ್ಪ ಮಾರ್ಗವನ್ನು ಕೊಡ್ತಾರೆ. ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಇದು ಪ್ರತಿದಿನ ಮಾಡುವಂಥದ್ದು. ಆಮೇಲೆ ಆ ಬುಕ್ನ ನೀವು ಎಲ್ಲಾದರೂ ಟೆಂಪಲ್ ಹತ್ರ ಸಾಯಿಯಪ್ಪ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಇಟ್ಬಿಟ್ಟು ಬರ್ಬೋದು. ಈ ಥರ ಪ್ರಯತ್ನ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಭಕ್ತರೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.